ನಮಸ್ತೆ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಈ ಗುರು ಪೌರ್ಣಮಿನ ನಾವು ವ್ಯಾಸ ಪೌರ್ಣಮಿ ಅಂತ ಕೂಡ ಕರಿತೀವಿ. ಅಂದ್ರೆ ವೇದ ವ್ಯಾಸರು ಇವತ್ತು ಹುಟ್ಟಿದ ದಿನವನ್ನ ನಾವು ಗುರು ಪೌರ್ಣಮಿಯಾಗಿ ಆಚರಿಸ್ತೀವಿ. ಯಾಕೆಂದ್ರೆ ವ್ಯಾಸ ಮುನಿಗಳು 18 ಪುರಾಣಗಳನ್ನ, ಆಮೇಲೆ ವೇದಗಳ ವಿಂಗಡಣೆಯನ್ನ, ಆಮೇಲೆ ಮಹಾಭಾರತ ಬರೆದಂತಹ ಮಹಾಗುರುಗಳು. ಹಾಗಾಗಿ ಅವರು ನಮ್ಮ ಜನ್ಮ ಸಾರ್ಥಕತೆ ಅಂದ್ರೆ ಮನುಷ್ಯ ಜನ್ಮನ ಸಾರ್ಥಕತೆ ಮಾಡ್ಕೊಳ್ಳೋದು ಹೇಗೆ ಮುಕ್ತಿ ಪಡಿಬಹುದು, ಪುರಾಣಗಳೆಲ್ಲ ಯಾವ ರೀತಿ ಇದೆ, ನಾವು ಇದನ್ ಮಾಡೋ ಜೀವನ ಶೈಲಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಟ್ಟಿದ್ದಾರೆ. ಆದ ಕಾರಣ ಅವ್ರನ್ನ ನಾವು ಗುರುವಾಗಿ ಸ್ವೀಕರಿಸಿ ಗುರು ಪೂರ್ಣಿಮೆಯಾಗಿ ಮಾಡ್ತೀವಿ ಅಲ್ವಾ. ಗುರುವಿನ ಗುಲಾಮನಾಗದ ಹೊರತು ದೊರಕದಣ್ಣ ಮುಕುತಿ. ಗುರುವಿಗೆ ನಾವು ಅನ್ಯಥಾ ಶರಣಂ ನಾಸ್ತಿ ಅಂತ ಅಂದಾಗ ಮಾತ್ರನೇ ನಮಗೆ ಜ್ಞಾನ ಬರುತ್ತೆ. ಜ್ಞಾನ ಒಂದಿತ್ತು ಅಂದ್ರೆ ಎಂಥ ಕಾಡಲ್ಲಿ, ಎಂಥ ಇದಂತಾರಲ್ಲ ಮರುಭೂಮಿಯಲ್ಲಾಗ್ಲಿ ಮನುಷ್ಯ ಗೆದ್ದು ಬರ್ತಾನೆ. ಕೇವಲ ದುಡ್ಡಿಂದ ಏನೂ ಸಾಧ್ಯ ಇಲ್ಲ. ಯಾಕೆಂದ್ರೆ ದುಡ್ಡೊಂದು ಇದ್ದು ಜ್ಞಾನ ಇಲ್ಲ ಅಂದ್ರೆ ಆ ದುಡ್ಡಿನ ಬಳಸೋ ರೀತಿ ಕೂಡ ಹೆಂಗ್ ಗೊತ್ತಾಗತ್ತೆ? ಜ್ಞಾನದಿಂದನೇ ಅಲ್ವಾ. ಎಲ್ಲವೂ ಪ್ರತಿಯೊಂದು ಚಿಕ್ಕದು ಕೂಡ ಜ್ಞಾನನೇ. ಪ್ರತಿಯೊಂದ್ರಿಂದ ನಾವು ತಿಳ್ಕೊಳ್ಳೋದು ಎಷ್ಟೊಂದಿದೆ. ಒಂದು ಚಿಕ್ಕ ಇರುವೆಯಿಂದ ಕೂಡ ತಿಳ್ಕೊಳ್ಳೋದಿದೆ. ಪ್ರತಿಯೊಂದು ಜ್ಞಾನನೇ. ಅಂತ ಜ್ಞಾನವನ್ನು ನಾವು ಸಂಪಾದನೆ ಮಾಡ್ಬೇಕು. ಈ ಗುರು ಪೌರ್ಣಮಿ ಉದ್ದೇಶ ಕೂಡ ಅಷ್ಟೇನೆ. ಗುರುಗಳ ಒಂದು ಆಶೀರ್ವಾದದಲ್ಲಿರ್ಬೇಕು. ಗುರುಗಳ ಆಶೀರ್ವಾದ ಇತ್ತು ಅಂತಂದ್ರೆ ನಾವು ನಮ್ಮ ಜೀವನದ ಮಾರ್ಗವನ್ನ ತಿಳಿಸ್ತಾರೆ ಅವರು. ನೀವೆಷ್ಟೇ ನಮ್ಗೆ ಆ ವಿದ್ಯೆ ಬಂದಿದೆ ಅಂದ್ರೂ ಕೂಡ ಗುರುವಿನ ಒಂದು ಮಾರ್ಗ ಇಲ್ದೆ ನಾವು ಅದನ್ನ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇಂಥ ದಿನ ನಾವೆಷ್ಟು ಪುಣ್ಯ ಮಾಡಿದ್ರೇನೆ ನಮ್ಗಿಂತಿಂತ ಮಹಾನುಭಾವರ ಒಂದು ನುಡಿಯಲ್ಲಿ, ಅವರ ಇದರೊಳಗೆ ನಡಿಗೆಯಲ್ಲಿ ನಮಗೆ ಕೂಡ ಇದು ಮಾಡೋಷ್ಟು ಇದು ಕೊಟ್ಟಿದ್ದಾನೆ ಭಗವಂತ. ನಾನಾದ್ರೆ ಆಗ್ಲೆಲ್ಲ ಅನ್ಕೋತಿರ್ತೀನಿ, ನಾನು ಎಷ್ಟು ಪುಣ್ಯ ಮಾಡಿದೀನಿ, ದೇವ್ರೆ ನಿಂಗೆ ಧನ್ಯವಾದ, ನನ್ನನ್ನ ಭಾರತ ದೇಶದಲ್ಲಿ ಹುಟ್ಟಿಸಿದ್ಯಾ. ಯಾಕೆಂದ್ರೆ ಎಷ್ಟೊಂದು ನಾವು ಬೇರೆ ನನಗೆ ಗೊತ್ತಿದ್ದ ಪ್ರಕಾರ ಆದ್ರೆ ನಮ್ಮ ರೀತಿ ನೀತಿ, ನಮ್ಮ ನಡೆ ನುಡಿ ಎಲ್ಲವನ್ನೂ ಕೂಡ ತಂದೆ ತಾಯಿಗಳು, ಗುರುಗಳು ಅದನ್ನ ಸರಿ ಮಾಡ್ತಾನೆ ಹೋಗ್ತಾರೆ. ನಾವು ಪ್ರತಿಯೊಂದು ಮಾತಾಡೋ ಚಿಕ್ಕ ಮಾತು, ಈ ತರ ಮಾತಾಡ್ಬೇಕು, ಈ ತರ ಮಾತಾಡ್ಬಾರ್ದು, ದೊಡ್ಡವ್ರನ್ನ ಗೌರವಿಸ್ಬೇಕು, ಆಮೇಲೆ ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ನಮಸ್ಕಾರದಲ್ಲಿ ಎಷ್ಟು ಶಕ್ತಿ ಇದೆ ರೀ. ಆ ನಮಸ್ಕಾರನ ಇವಾಗ ಮಾಡೋದೇ ಮಕ್ಕಳು ಮರ್ತು ಬಿಟ್ಟಿದಾವೆ. ನನ್ವರ್ಗಾದ್ರೆ ನನ್ನ ಮಕ್ಕಳಿಗೆ ಕಂಪಲ್ಸರಿ ಹೇಳ್ತೀನಿ, ನಾನು ಕೂಡ ಅಷ್ಟೇ, ದೊಡ್ಡವ್ರು ಕಂಡ ತಕ್ಷಣ ಮೊದಲು ನಮಸ್ಕಾರ ಮಾಡು, ಅವ್ರ ಆಶೀರ್ವಾದ ಸದಾ ಇರ್ಬೇಕು. ಯಾಕೆಂದ್ರೆ ಆ ಆಶೀರ್ವಾದನೆ ನಮ್ಮ ಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಒಂದು ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ, ಇವರೆಲ್ಲರ ಆಶೀರ್ವಾದದಿಂದನೇ ನಾವುಗಳು ಒಂದು ದಾರಿ ಒಳಗೆ, ಒಂದು ಸನ್ಮಾರ್ಗದಲ್ಲಿ ನಡಿಬಹುದು ಅನ್ನೋದು ನನ್ನ ಒಂದು ನಂಬಿಕೆ. ಗುರು ಪೌರ್ಣಮಿಯ ದಿನ ಇದು ನನ್ನ ಮನದಾಳದ ಮಾತು. ಇನ್ನೊಮ್ಮೆ ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ನಮಸ್ಕಾರ.